ಮೇಡ್ ಈಸಿ ಕ್ಲಾಸಸ್. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಸೈನ್ಸಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡೋದು, ಅಂದರೆ ನಿಮಗೆ ನಾಳೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಇದೆ, ಅದಕ್ಕೆ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಅಬ್ಸರ್ವ್ ಮಾಡಿ ಏನೇನು ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಲೆಸನ್ನಿಂದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ನೋಡಿ, ನಾನು ಹೇಳೋ ಕ್ವಶನ್ನು 100% ಬಂದೇ ಬರುತ್ತೆ. 80 ಔಟ್ ಆಫ್ 80ನೂ ಸ್ಕೋರ್ ಮಾಡ್ಬೋದು, ಹಾಗೆ ಪಾಸ್ ಕೂಡ ಆಗ್ಬೋದು. ದಯವಿಟ್ಟು ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಅಷ್ಟನ್ನೇ ಓದಿ ಸಾಕು. ಅಷ್ಟರಲ್ಲೇ ನಿಮಗೆ ಕ್ವಶನ್ನ ಕೇಳ್ತಾರೆ. ಸರಿ, ಹಾಗಾದರೆ ನೋಡ್ತಾ ಹೋಗೋಣ ಏನೇನು ಕೇಳ್ತಾರೆ ಅಂತ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, which process or which are the observation help us to determine the whether the chemical reaction has taken place. ವೆರಿ ಇಂಪಾರ್ಟೆಂಟ್. ಇವನ್ನ ಕೇಳ್ತಾರೆ, ಇವನ್ನ ನೋಡ್ಕೊಂಡು ಹೋಗಿ. ಎಷ್ಟು ಅಂಕಕ್ಕೆ? 2 ಅಂಕದ ಪ್ರಶ್ನೆಯಾಗಿ ಕೇಳ್ಬೋದು. ಅರ್ಥ ಆಗ್ತಿದೆಯಾ? ಎಷ್ಟು? 2 ಅಂಕದ ಪ್ರಶ್ನೆಯಾಗಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಿದ್ದಾರೆ. ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇನ್ನೇನು ಕೇಳ್ತಾರೆ ಅಂದರೆ ಇನ್ನೂ ಒಂದು ಕ್ವಶನ್ನ ನಿಮಗೆ ಇಲ್ಲಿ ರೈಸ್ ಮಾಡ್ತಾರೆ. ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ ಎಲ್ಲ ಮಕ್ಕಳು ಕೂಡ. ಅದು ಒಂದು ನಿಮಿಷ ನಾನು ತೋರಿಸ್ತೀನಿ ಯಾವ ಕ್ವಶನು ಅಂತ, ಅದನ್ನು ನೋಡ್ಕೊಂಡು ಹೋಗಿ, ಮರಿಬೇಡಿ. ಎಸ್, ದಿಸ್ ಇಸ್ ವೈ ಶುಡ್ ದ ಮೆಗ್ನೀಷಿಯಮ್ ರಿಬ್ಬನ್ ಬಿ ಕ್ಲೀನೆಡ್ ಬಿಫೋರ್ ಬರ್ನಿಂಗ್ ಇನ್ ಹೇರ್. ತುಂಬ ಸತಿ ಕೇಳಿರೋ ಅಂಥ ಪ್ರಶ್ನೆ ಆಗಿದೆ. ಯಾವುದು? ಇದು. ಓಕೆ, ತುಂಬ ಸತಿ ಕೇಳಿದ್ದಾರೆ. ದಯವಿಟ್ಟು ಆ ಪ್ರಶ್ನೆನೂ ನೋಡ್ಕೊಂಡು ಹೋಗಿ, 2 ಮಾರ್ಕ್ಸಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು, ಅದನ್ನು ಕೇಳ್ತಾರೆ, ನೋಡ್ಕೊಂಡು ಹೋಗಬೇಕಾಗತ್ತೆ. ಸಾರಿ. ಓಕೆ, ನೋಡಿ, ಬ್ಯಾಲೆನ್ಸಿಂಗ್ ಮಾಡೋದ್ರಲ್ಲೂ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ ಅವಾಗವಾಗ. ಇವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಇಷ್ಟನ್ನು ನೋಡ್ಕೊಂಡು ಹೋಗಿ ಸಾಕು. ಅಂದರೆ ನಾನು ಹೇಳ್ತಿರೋದು ಇದರಲ್ಲಿ ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೇನು ಕೇಳ್ತಾರೆ? ಟೈಪ್ಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಮೋಸ್ಟ್ ಆಫ್ ದ ಟೈಮ್ ನೋಡಿ, ಈ ಥರ ಕೊಟ್ಬಿಟ್ಟು ಈ ರೀತಿ ಈ ರಿಯಾಕ್ಷನ್ನ ನಿಮಗೆ ಈ ರೀತಿ ಕೊಡ್ತಾರೆ. ಯಾವ ರೀತಿ ನೋಡಿ, ಇಲ್ಲಿ ಕ್ವಿಕ್ ಲೈಮ್ ಅಂತ ಬರುತ್ತೆ. ಇಲ್ಲಿ ಕ್ವಿಕ್ ಲೈಮ್ ಆ್ಯಂಡ್ ಸ್ಲೇಕಡ್ ಲೈಮ್ ಅಂತ. ಅದೇನು ಅಂತ ನೀವು ನೆನಪಲ್ಲಿ ಇಟ್ಕೋಬೇಕು, ಕ್ವಶನಲ್ಲಿ ಕೇಳ್ತಾ ಇರ್ತಾರೆ ಅವಾಗವಾಗ. ಸ್ಲೇಕಡ್ ಲೈಮ್. ಓಕೆ, ಏನು ಈ ಸ್ಲೇಕಡ್ ಲೈಮ್ ಆ್ಯಂಡ್ ಕ್ವಿಕ್ ಲೈಮ್ ಅಂದರೆ? ಕ್ವಿಕ್ ಲೈಮ್ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್. ನೆನ್ಪಿಟ್ಕೊಳ್ಳಿ, ಕ್ವಶನಲ್ಲಿ ಕೇಳ್ತಾರೆ. ವಾಟ್ ಹ್ಯಾಪನ್ ವೆನ್ ದ ಕ್ವಿಕ್ ಲೈಮ್ ಈಸ್ ರಿಯಾಕ್ಟ್ ವಿತ್ ದ ವಾಟರ್? ಇಟ್ ಗಿವ್ಸ್, ಅಂದರೆ ರಿಯಾಕ್ಷನ್ನ ಬರೀರಿ ಅಂತ. ವೆನ್ ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ರಿಯಾಕ್ಟ್ ವಿತ್ ದ ವಾಟರ್ ಇಟ್ ಗಿವ್ಸ್ ಸ್ಲೇಕೆಡ್ ಲೈಮ್ ಅಂತ ಬರಿಬೇಕು. ಸ್ಲೇಕೆಡ್ ಲೈಮ್ ಅಂದರೆ ನಿಮಗೆ ಗೊತ್ತಿರಬೇಕು ಏನು ಅಂತ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಏನು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಅರ್ಥ ಆಗ್ತಿದೆಯಾ? ಇದೆಲ್ಲ ನೋಡ್ಕೊಂಡು ಹೋಗಬೇಕು. ಈ ರೀತಿ ಕ್ವಶನ್ನ ಕೇಳಿದ್ದಾರೆ 1 ಇಯರಲ್ಲಿ. ಇಂಪಾರ್ಟೆಂಟು. ಕ್ವಿಕ್ ಲೈಮ್ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್, ಸ್ಲೇಕೆಡ್ ಲೈಮ್ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ನೆನ್ಪಿಟ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಾ? ಆಮೇಲೆ ಈ ಕಾಂಬಿನೇಷನ್ ರಿಯಾಕ್ಷನಿಗೆ ಡೆಫಿನೇಷನ್ ಎಕ್ಸಾಂಪಲ್ನು ಕೇಳ್ತಾ ಇರ್ತಾರೆ. ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕರಲ್ಲಿ ಕೇಳ್ತಾರೆ. ಎಷ್ಟಕ್ಕೆ? ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ರಿಯಾಕ್ಷನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಎಕ್ಸಾಂಪಲ್ ಕೊಡಿ ಅಂತಾನು, ಅದು ಕೂಡ. ಮತ್ತೆ ಇಲ್ಲೊಂದು ಪ್ರಶ್ನೆನ ಕೇಳ್ತಾರೆ, ಅದು ಹೇಳ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಬೇಕು. ವಾಟ್ ಹ್ಯಾಪನ್, ನೋಡಿ ಈ ರೀತಿ ರಿಯಾಕ್ಷನ್ನ ಕೊಡ್ಬೋದು. ಈ ರೀತಿ ರಿಯಾಕ್ಷನ್. ವಾಟ್ ಹ್ಯಾಪನ್ ವೆನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸ್ಲೇಕೆಡ್ ಲೈಮ್ ರಿಯಾಕ್ಟ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್? ಇಟ್ ವಿಲ್ ಗಿವ್ಸ್ ಕ್ಯಾಲ್ಶಿಯಂ ಕಾರ್ಬನೇಟ್ ಆ್ಯಂಡ್ ವಾಟರ್. ಓಕೆ, ಈ ರೀತಿ ಇದು ಏನು ಈ ರೀತಿ ಕೊಡ್ತಾರೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಕೊಡ್ಬೋದು. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ? ಆ ರೀತಿ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ನ ಎಕ್ಸಾಮಲ್ಲಿ ತುಂಬ ಸತಿ ಕೇಳಿದ್ದಾರೆ. ಐ ವಿಲ್ ಶೋ ಇಟ್. ಡಿಕಂಪೋಸಿಷನ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ಇದ್ರ ಡೆಫಿನೇಷನ್ನ ಕೇಳ್ತಾರೆ.
ಅರ್ಥ ಆಯ್ತಾ? ಡೆಫಿನೇಷನ್ನ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಇದನ್ನು ಕೊಟ್ಬಿಟ್ಟು ಬ್ಯಾಲೆನ್ಸ್ ಮಾಡೋದಕ್ಕೂ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಇದನ್ನು ಯಾವುದು ನೋಡ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಈ ರಿಯಾಕ್ಷನ್ಗಳನ್ನ ನೋಡ್ಕೊಂಡು ಹೋಗಿ. ಎಕ್ಸಾಂಪಲ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅಥವಾ ವಾಟ್ ಹ್ಯಾಪನ್ ವೆನ್ ಫೆರೋಸಲ್ಫೇಟ್ ಈಟೆಡ್, ಏನೇನು ಸಿಗುತ್ತೆ ಅಂತ ಕೇಳ್ಬೋದು. ಕಂಪ್ಲೀಟ್ ದ ರಿಯಾಕ್ಷನ್, ಇದನ್ನು ರಿಯಾಕ್ಷನ್ ಕಂಪ್ಲೀಟ್ ಮಾಡಿ ಅಂತ. ಅರ್ಥ ಆಗ್ತಿದೆಯಾ? ಇವೆರಡನ್ನೂ ನೋಡಿಕೊಂಡು ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು ಅಂತ, ಇವೆರಡು ಅದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಇದನ್ನು ನೋಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದು ಇಲ್ಲಿದೆ ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಅಪ್ಪ. ಯಾವುದು? ಈ ರಿಯಾಕ್ಷನ್ನು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಜಾಸ್ತಿ ಇದನ್ನು ಕೇಳಿಲ್ಲ. ಯು ಕ್ಯಾನ್ ಲೀವ್, ಇದನ್ನು ನೀವು ಬೇಕಂದರೆ ಬಿಡ್ಬೋದು. ಅರ್ಥ ಆಗ್ತಿದೆಯಾ? ಯಾಕಂದರೆ ಅವೆರಡನ್ನ ತುಂಬ ಸತಿ ಕೇಳಿದ್ದಾರೆ. ನೆಕ್ಸ್ಟು ಇನ್ನು 2 ಮಾರ್ಕರಲ್ಲಿ ಇನ್ನೊಂದು ಪ್ರಶ್ನೆನ ಕೇಳ್ತಾರೆ. ದಯವಿಟ್ಟು ಇದನ್ನು ನೋಡ್ಕೊಂಡು ಹೋಗಿ. 2 ಅಂಕದ ಪ್ರಶ್ನೆ. ಇದ್ರ ಮೇಲೆ ಕ್ವಶನ್ಸ್ನೂ ಕೇಳ್ತಾರೆ 2 ಮಾರ್ಕರಲ್ಲಿ. ಓಕೆ, ಜಾಸ್ತಿ ಕೇಳಿರೋದು ನಿಮಗೆ ಇದರಲ್ಲಿ ಪಾರ್ಟ್ಸ್ಗಳನ್ನ ಏನೇನು ಕೇಳ್ತಾರೆ ಅಂತ ನೋಡ್ಕೊಳ್ಳಿ ಸಾಕು. ಹೈಡ್ರೋಜನ್ ಬಬಲ್ಸ್ ಎಲ್ಲಿ? ನೀವು ಹೈಡ್ರೋಜನ್ನ ತೊಗೊಂಡೋಗಿ ಈ ಕಡೆ ಸೈಡ್ ಹಾಕೋದು, ಆಕ್ಸಿಜನ್ನ ತೊಗೊಬಂದ್ಬಿಟ್ಟು ಈ ಕಡೆ ಹಾಕೋದು ರಾಂಗ್. ಅರ್ಥ ಆಯ್ತಾ? ಇಲ್ಲಿ ಡಯಾಗ್ರಾಮಲ್ಲಿ ಹೇಗಿದೆಯೋ ಹಾಗೆ ಬಿಡಿಸ್ಬೇಕು. ಇಲ್ಲಿ ನೀವು ಒಂದು ಸ್ವಲ್ಪ ವಾಟರ್ ಲೆವೆಲ್ನ ಜಾಸ್ತಿ ಮಾಡಿ ಒಂದು ಕಡೆ ಕಮ್ಮಿ ಮಾಡಿ ಬರೀಬೇಕು. 1-2 ಸಮ ಮಾಡಿ ಬರೆದ್ರೆ ನಿಮಗೆ ಪೂರ್ತಿ ಅಂಕ ಸಿಗಲ್ಲ. ಜಾಸ್ತಿ ಇವೆರಡನ್ನ ಕೇಳ್ತಾರೆ. ಮತ್ತು ಇನ್ನೊಂದು ಕೇಳೋದು ಯಾವುದು? ಗ್ರಾಫೈಟ್ ರಾಡ್. ಅರ್ಥ ಆಯ್ತಾ? ಇಷ್ಟನ್ನು ಕೇಳ್ತಾರೆ, ಇನ್ನೇನು ಕೇಳಲ್ಲ 2 ಮಾರ್ಕ್ಸಲ್ಲಿ. ಅರ್ಥ ಆಯ್ತಾ? ಡಯಾಗ್ರಾಮ್ ಬಿಡಿಸ್ಬಿಟ್ಟು ಈ 3 ಪಾರ್ಟ್ಗಳನ್ನ ಕೇಳ್ತಾರೆ. ಇನ್ನೊಂದು ಏನು ಕೇಳ್ಬೋದು 2 ಮಾರ್ಕರಲ್ಲಿ ತೋರಿಸ್ತೀನಿ, ಯಾವ ರೀತಿ ಇದ್ರ ಮೇಲೆ ಕ್ವಶನ್ನ ಕೇಳ್ತಾರೆ ಅಂತ ಇದೆ. ಒಂದು ನಿಮಿಷ ವೇಟ್ ಮಾಡಿ, ಐ ವಿಲ್ ಶೋ ಇಟ್. ನೋಡಿ ಇಲ್ಲಿದೆ. Why is amount of gas collected in one test tube in the activity 1.7 double of amount of collecting in the other in this gas? Because of 2:1. ಏನಾಗಿರುತ್ತೆ? ಹೈಡ್ರೋಜನ್ನು 2 ಅಲ್ವಾ, 2 ಆಟಮ್ಸ್ ಇರುತ್ತೆ. ಆಕ್ಸಿಜನ್ನು 1 ಆಟಮ್. ವೈ ಅಂತ ರೀಸನ್ ಕೇಳಿದ್ರೆ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್. ಅರ್ಥ ಆಗ್ತಿದೆಯಾ? 2:1. ದ ಹೈಡ್ರೋಜನ್ ಇಸ್ ಡಬಲ್. ಓಕೆ, ಅದನ್ನು ನೀವು ಇದು ಈ ಕ್ವೆಶ್ಚನ್ನ ಕೇಳೋದು. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಆ ಪ್ರಶ್ನೆ ಸೆಕೆಂಡ್ ಒಂತ್, ಅದಕ್ಕೆ ಈ ಪ್ರಶ್ನೆ ಕೇಳ್ತಾರೆ ಅದ್ರ ಮೇಲೆ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಕಾಣಿಸ್ತಿದೆ ಅನ್ಕೋತೀನಿ. ಇದು ತುಂಬ ಸತಿ ಕೇಳಿದಾರಪ್ಪ. ಏನು? ವೈಟ್ ವಾಷಿಂಗ್ ಅಂದರೆ ಅಲ್ಲಿದೆ. ವೈಟ್ ವಾಷಿಂಗಿಗೆ ಬಳಸೋವಂಥದ್ದು ನಾನು ಆಲ್ರೆಡಿ ತೋರಿಸ್ದೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ರಿಯಾಕ್ಟ್ ಆದಾಗ ನಮಗೇನು ಸಿಗುತ್ತೆ? ಕ್ಯಾಲ್ಶಿಯಂ ಕಾರ್ಬನೇಟ್ ಪ್ಲಸ್ H2O ಸಿಗುತ್ತಾ? ಓಕೆ, ನಾನು ಆಲ್ರೆಡಿ ಅಲ್ಲಿ ತೋರಿಸಿದ್ದೀನಿ. ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಈ 2 ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? 2-3 ಮಾರ್ಕರಲ್ಲಿ ಕೇಳ್ತಾ ಇರ್ತಾರೆ. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಗಿವ್ 2 ಎಕ್ಸಾಂಪಲ್ ಆರ್ ಗಿವ್ 1 ಎಕ್ಸಾಂಪಲ್ ಅಂತ ಕೇಳ್ತಾ ಇರ್ತಾರೆ. ತುಂಬ ಸತಿ ಇದನ್ನೇ ಕೇಳ್ತಾ ಇರ್ತಾರೆ. ಓಕೆ, Fe when iron is dipped in the copper sulfate solution ಅಲ್ಲಿ ಹಾಕಿದಾಗ ವಾಟ್ ಹ್ಯಾಪನ್? ಏನು ಮಾಡುತ್ತೆ ನೋಡಿ? ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್. ಸೊ ಏನು ಮಾಡುತ್ತೆ? ಡಿಸ್ಪ್ಲೇಸ್ ಮಾಡುತ್ತೆ. ಹಾಗಾದ್ರೆ ಏನಾಗುತ್ತೆ? FeSO4 ಆಗುತ್ತೆ. FeSO4 ಆ್ಯಂಡ್ ಕಾಪರ್ನ ಏನು ಮಾಡುತ್ತೆ? ಡಿಸ್ಪ್ಲೇಸ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಈ ರಿಯಾಕ್ಷನ್ನ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾವುದು? ಇದು ಇದನ್ನ ನೀವು ನೋಡ್ಕೊಂಡು ಹೋಗಬೇಕು ನೋಡಿ. ಇವು ಅದೇ ಎಕ್ಸಾಂಪಲ್. ಅರ್ಥ ಆಯ್ತಾ? ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ಅಂತ ಅರ್ಥ ಆಗೋಗುತ್ತೆ. ಮತ್ತು ಅಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಅಂತಲೂ ಮುಂದಕ್ಕೆ ಹೇಳ್ತೀನಿ. ಓಕೆ, ನೋಡಿ ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು ಕೂಡ ಇಂಪಾರ್ಟೆಂಟ್. ಇದನ್ನೇ ನೀವು ಬರಿಬೇಕಾಗುತ್ತೆ. ಕೆಲವೊಂದು ಟೈಮ್ ಇದನ್ನು ಕೊಡ್ತಾರೆ, ನೋಡ್ಕೊಂಡು ಹೋಗಲೇಬೇಕು. ವೆರಿ ಇಂಪಾರ್ಟೆಂಟ್. ಆಮೇಲೆ ಇದರಲ್ಲಿ ಬರಲ್ಲ ಅಂತೆಲ್ಲ ಬಿಡಬೇಡಿ. ಆಮೇಲೆ ಇಲ್ಲಿ ಇನ್ನೊಂದು ಡೆಫಿನೇಷನ್ ನೀವು ಓದಬೇಕಾಗುತ್ತೆ. ವಾಟ್ ಈಸ್ ದ ಪ್ರೆಸಿಪಿಟೇಟ್ ರಿಯಾಕ್ಷನ್? ನೋಡಿ, ಪ್ರೆಸಿಪಿಟೇಟೆಡ್ ರಿಯಾಕ್ಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಪ್ರೆಸಿಪಿಟೇಟ್ ರಿಯಾಕ್ಷನ್? ನೋಡಿ, ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ? ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ.
ಅರ್ಥ ಆಗ್ತಿದೆಯಾ? ರಿಯಾಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಇಲ್ಲಿ ನೋಡ್ರಪ್ಪ, ಇದ್ರ ಮೇಲೂ ಕೇಳ್ತಾರೆ. ದಯವಿಟ್ಟು ಈ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ಗಿರುವಂಥ ವ್ಯತ್ಯಾಸಗಳನ್ನ ತಿಳ್ಕೊಂಡೋಗಿ. ಕೇಳೋದು ಏನು ಅಂದರೆ ಒಂದನ್ನೇ ಕೇಳೋದು, ಏನೂ ಕೇಳಲ್ಲ. ಬರೀ ಇದನ್ನು ನೀವು ಈ ಥರದ್ದು ಒಂದು ಅಂದರೆ ಲೈಕ್ ಅವ್ರು ಈ ರೀತಿ ಒಂದು ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆಯಾ? ಈ ರೀತಿ ಅವರೇ ಒಂದು ಕೊಟ್ಟಿರ್ತಾರೆ ನೋಡಿ. ಇದನ್ನು ನಾನು ಒಂದು ಮಾಡಿ ತೋರಿಸ್ತೀನಿ, ಬೇಕಂದರೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ. ಆಕ್ಸಿಜನ್ ನೋಡಿ, ಇಲ್ಲಿ ದಿಸ್ ಇಸ್ ರಿಡಕ್ಷನ್. ವಾಟ್ ಈಸ್ ದಿಸ್? ರಿಡಕ್ಷನ್. ಆಮೇಲೆ ದಿಸ್ ಈಸ್ ಆಕ್ಸಿಡೇಷನ್, ಗೇನ್ ಆಫ್ ಆಕ್ಸಿಜನ್. Loss of oxygen is called as a reduction, gain of oxygen is called as an oxidation ಅಂತ ಹೇಳ್ಕೊಟ್ಟಿರ್ತಾರೆ. ಈ ರೀತಿ ಮಾಡಬೇಕು. ಲಾಸ್ ಆದರೆ ಅದು ರಿಡಕ್ಷನ್. ನೋಡಿ, ಆಕ್ಸಿಜನ್ ಲಾಸ್ ಮಾಡ್ಕೋತಿದೆ, ಇಲ್ಲಿ ಗೇನ್ ಮಾಡ್ಕೊತೈತೆ. ಅರ್ಥ ಆಯ್ತಾ? ದಿಸ್ ಈಸ್ ಆಕ್ಸಿಡೇಷನ್. ಈ ಎಕ್ಸಾಂಪಲ್ನೇ ಕೇಳ್ತಾರೆ ಎಕ್ಸಾಮಲ್ಲಿ, ಇವೆರಡನ್ನೇ ಕೇಳ್ತಾರೆ. ಆಮೇಲೆ ಕೆಲವೊಂದು ಟೈಮ್ ಇದನ್ನು ಕೂಡ ಕೇಳಿದ್ದಾರೆ. ಅರ್ಥ ಆಯ್ತಾ? ಈ ಮೂರನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ರೆ 2 ಮಾರ್ಕರ್ಗೆ ಕೇಳ್ತಾರೆ. ಬರೀ ಅದನ್ನು ಗುರುತಿಸೋದು. ಅವರೇ ರಿಯಾಕ್ಷನ್ ಕೊಟ್ಟಿರ್ತಾರೆ. ಹಿಂಗೆ ಕಾಪರ್ ಆಕ್ಸೈಡ್ ಪ್ಲಸ್ H2 ಗಿವ್ ಕಾಪರ್ ಪ್ಲಸ್ H2O. ಈ ರೀತಿ ಅವರೇ ಕೊಟ್ಟಿರ್ತಾರೆ. ನೀವು ಅದನ್ನು ಆಕ್ಸಿಡೇಷನ್ ರಿಡಕ್ಷನನ್ನು ಕಂಡುಹಿಡಿಯೋದು ಅಷ್ಟೇ, ಇನ್ನೇನು ಕೇಳಲ್ಲ ಅಲ್ಲಿ. What is a rancidity? Very important. What is a rancidity? What are the ಮೆಥಡ್ಸ್ ಟು ಪ್ರಿವೆಂಟ್ ದ ರ್ಯಾನ್ಸಿಡಿಟಿ? ಇಲ್ಲೇ ಇದೆ, ದಯವಿಟ್ಟು ಇದನ್ನು ಓದ್ಕೊಂಡು ಹೋಗಬೇಕಾಗುತ್ತೆ. ಇದರಲ್ಲೇ ಇದೆ. ಅರ್ಥ ಆಯ್ತಾ? ಓಕೆ, ನೋಡ್ಕೊಂಡು ಹೋಗಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. 100% ಇಲ್ಲಿಂದ ಕ್ವಶನ್ನ ಕೇಳ್ತಾರೆ. ವಾಟ್ ಈಸ್ ದ ಕೊರೋಷನ್ ಅಂತಲೂ ಕೇಳಿದ್ದಾರೆ. ಜಸ್ಟ್ 2 ಮಾರ್ಕರಲ್ಲಿ ಕೇಳ್ತಾರೆ ಕೊರೋಷನ್ ಅಂದರೆ. ಇಲ್ಲಾಂದರೆ ಸ್ಪ್ಲಿಟ್ ಮಾಡಿ 1 ಮಾರ್ಕರಲ್ಲಿ ಕೇಳ್ಬೋದು. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್. 1 ಮಾರ್ಕ್ ಡೆಫಿನೇಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಮೆಥಡ್, ಅದಕ್ಕೆ ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಯಾಕೆ ಕಲರ್ ಚೇಂಜ್ ಆಗುತ್ತೆ? ಡ್ಯೂ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ, ನೋಡ್ಕೊಂಡು ಹೋಗಬೇಕಾಗುತ್ತೆ. ಇವೆರಡು ಕ್ವಶನು ಬಳೆಯ ಉಂಡೆ ವಿಸ ಆದ್ರು ಚಳಿ ಆಯ್ತದಮ್ಮ. ಆದ್ರು ಚಳಿ ಆಯ್ತದ, ಚಳಿ ಆಯ್ತದ ಆದ್ರು. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ನೆಕ್ಸ್ಟ್ ಇಂಪಾರ್ಟೆಂಟು ನೀವು ನೋಡ್ಕೋಬೇಕಾಗಿರೋದು, ನೀವು ಬ್ಯಾಲೆನ್ಸಿಂಗ್ ಹೇಳ್ಕೊಟ್ಟಿರ್ತಾರೆ, ಅದನ್ನು ನೀವು ಕಲಿಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ಇನ್ನೊಂದು 1 ಮಾರ್ಕರಲ್ಲಿ ಇನ್ನೇನು ಕೇಳ್ತಾರೆ ಅಂದರೆ, ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ ಪ್ಲೀಸ್. ಇದು ಇಂಪಾರ್ಟೆಂಟ್ ಕ್ವೆಶನ್. 2 ಮಾರ್ಕರಲ್ಲಿ ಅಥವಾ 1 ಮಾರ್ಕರಲ್ಲಿ ಕೇಳ್ತಾನೆ ಇರ್ತಾರೆ. ಯಾಕೆ? ಆಯಿಲ್ ಆ್ಯಂಡ್ ಫ್ಯಾಟ್ ಕಂಟೈನಿಂಗ್ ಫುಡ್ ಐಟಮ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್. ವೈ? ಟು ಪ್ರಿವೆಂಟ್ ದ ರ್ಯಾನ್ಸಿಡಿಟಿ. ರಿಮೆಂಬರ್. ಅರ್ಥ ಆಗ್ತಿದೆಯಾ? ಆನ್ಸರ್ ನಾನೇ ಹೇಳಿದ್ದೀನಿ. ನೆಕ್ಸ್ಟ್ ಲೆಸನ್ ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್. 7 to ಎಷ್ಟು ಮಾರ್ಕ್ಸಿಗಿರುತ್ತೆ? 6 to, ಓಕೆ ಒಂದು ನಿಮಿಷ ವೆಯ್ಟ್, 6 to 8 ಮಾರ್ಕ್ಸಿಗಿರುತ್ತೆ. ಎಷ್ಟು? 6 to 8 ಮಾರ್ಕರಲ್ಲಿ 8 ಮಾರ್ಕ್ಸ್ ಗಂಟ ಇರುತ್ತೆ. ಓಕೆ, ನಿಮ್ಮ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇದ್ರ ವೆಯ್ಟೇಜ್ ಬಂದ್ಬಿಟ್ಟು ಇಷ್ಟು. ಅರ್ಥ ಆಗ್ತಿದೆಯಾ? ನೋಡ್ಕೊತಾ ಹೋಗಿ. ಏನು ಕೇಳ್ತಾರೆ ಇಲ್ಲಿ ನಾನು ಹೇಳ್ಬಿಡ್ತೀನಿ, ಏನೇನು ಕೇಳ್ತಾರೆ ಅಂತ ಅಷ್ಟು ನೋಡಿಕೊಂಡ್ರೆ ಸಾಕು. ನೋಡಿ, ದಯವಿಟ್ಟು ಇಲ್ಲಿ ಒಂದೇ ಒಂದು ನೋಡ್ಕೊಂಡು ಹೋಗಬೇಕಾಗುತ್ತೆ ನೀವು ಲ್ಯಾಬೊರೇಟರಿಯಲ್ಲಿ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಕೇಳ್ತಾರೆ. ವಾಟ್ ಹ್ಯಾಪನ್ ವೆನ್ ಬ್ಲೂ ಲಿಟ್ಮಸ್ ಪೇಪರ್ ಈಸ್ ಡಿಪ್ಪೆಡ್ ಇನ್ ದ ಮಿಥೈಲ್ ಆರೆಂಜ್ ಸೊಲ್ಯೂಷನ್? ಅಥವಾ ಈ ರೀತಿ ಈ ಕಾಲಮ್ ಮೇಲೆ ಕೇಳ್ತಾರೆ ಏನಾಗುತ್ತೆ ಅಂತ.
ಅಂದರೆ ಆ ರಿಯಾಕ್ಷನ್ ಏನಾಗುತ್ತೆ. ಇವಾಗ ಎಕ್ಸಾಂಪಲ್ ರೆಡ್ ಲಿಟ್ಮಸ್ ಪೇಪರ್ ಡಿಪ್ಪೆಡ್ ಇನ್ ದ ಫಿನಾಫ್ಥಲೀನ್ ಏನಾಗುತ್ತೆ ಅದನ್ನು ನೋಡ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಾ? ಇದನ್ನು ಎಲ್ಲರೂ ನೋಡ್ಕೊಳ್ಳಿ ದಯವಿಟ್ಟು. ಇದ್ರ ಮೇಲೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ತುಂಬ ಸತಿ ಕೇಳಿದ್ದಾರೆ ಕ್ವಶನ್. ದಯವಿಟ್ಟು ನೋಡ್ಕೊಂಡು ಹೋಗಿ, ಮರಿಬೇಡಿ ಬರಲ್ಲ ಅಂತ. ದಯವಿಟ್ಟು ಬಂದೇ ಬರುತ್ತೆ ಒಂದು ಕ್ವಶನ್ 100% ಇದ್ರ ಮೇಲೆ ಕೇಳಿದ್ದಾರೆ, ತುಂಬ ಸತಿ ಕೇಳಿದ್ದಾರೆ. ದಯವಿಟ್ಟು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಓಕೆ, ನೆಕ್ಸ್ಟು ಇನ್ನೊಂದು ಕ್ವಶನ್ ಏನು ಕೇಳ್ತಾರೆ ಅಂದರೆ, ವಾಟ್ ಈಸ್ ದ ಆಲ್ಫ್ಯಾಕ್ಟರಿ ಇಂಡಿಕೇಟರ್? ವಾಟ್ ಈಸ್ ದ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಕೇಳಿ ಗಿವ್ ಅ ಎಕ್ಸಾಂಪಲ್. ನೋಡಿ ಇಲ್ಲಿದೆ, ಆನಿಯನ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಕ್ಲೋವ್ ಆಗಿರ್ಬೋದು, ಇದನ್ನು ಕೇಳಿದ್ದಾರೆ. ವಾಟ್ ಈಸ್ ಅ ಆಲ್ಫ್ಯಾಕ್ಟರಿ ಇಂಡಿಕೇಟರ್? ಓಕೆ, ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂದರೆ ಏನು ಅಂತ ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ಈ ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್, 100% ಕೇಳ್ತಾರೆ. ಇದು ನಿಮ್ಮ ಎಕ್ಸಾಮಲ್ಲಿ ನಾಳೆ ಇದ್ದೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್, ಮೋಸ್ಟ್ ರಿಪೀಟೆಡ್ ಅಂದರೆ ರಿಪೀಟೆಡ್ ಕ್ವಶನ್ ರಿಪೀಟ್ ಆಗಿದೆ. ಸೊ ದಟ್ ಈ ಡಯಾಗ್ರಾಮ್ಸಿಗೆ ನಾನು ಏನು ರಿಪೀಟು 100% ಕೇಳ್ತಾರೆ ಅಂತಾರೋ ಅದಕ್ಕೆ ನಾನು ಸ್ಟಾರ್ ಮಾರ್ಕ್ ಹಾಕ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ನೋಡಿ, ಅವರೇ ಕೇಳ್ಬೋದು ಈ ರೀತಿ. ನಿಮಗೆ ಏನು ಈ ರೀತಿ ಕೊಟ್ಬಿಟ್ಟು ನಿಮಗೆ ಅವರೇ ಪಾರ್ಟ್ಸ್ಗಳನ್ನೂ ಕೊಡ್ಬೋದು. ಸಮ್ಟೈಮ್ಸ್ ನೀವೇ ಮೆನ್ಷನ್ ಮಾಡಬೇಕಾಗುತ್ತೆ, ಕೆಲವೊಂದು ಟೈಮ್ ಅವರೇ ಕೊಡ್ತಾರೆ. ತುಂಬ ಸತಿ ರಿಪೀಟ್ ಆಗಿದೆ ಅನ್ಕೋತೀನಿ ಡಯಾಗ್ರಾಮು ಕೂಡ. ಓಕೆ, ಈ 2 ಚಾಪ್ಟರಲ್ಲಿ ಅವೆರಡೇ ಡಯಾಗ್ರಾಮ್. ಅಲ್ಲಿ ಫಸ್ಟ್ ಚಾಪ್ಟರಲ್ಲಿ ಒಂದು, ಈ ಚಾಪ್ಟರಲ್ಲಿ ಒಂದು ಡಯಾಗ್ರಾಮ್ ನೆನ್ಪಿಟ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಬೋರ್ಡ್ ಎಕ್ಸಾಮಲ್ಲಿ ತುಂಬ ಸತಿ ಕೇಳ್ತಾ ಇದ್ದಾರೆ. ಮೆಟಲ್ ಕಾರ್ಬನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ವೆರಿ ಇಂಪಾರ್ಟೆಂಟ್ ವೆನ್ ರಿಯಾಕ್ಟ್ ವಿತ್ ಆ್ಯಸಿಡ್ ಏನಾಗುತ್ತೆ ಅಂತ. ನೀವು ಯಾವುದನ್ನು ನೋಡ್ಕೋಬೇಕು ಅಂದರೆ, ನೋಡಿ, ಮೆಟಲ್ ಕಾರ್ಬನೇಟ್ ಮತ್ತು ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ವಾಟ್ ಹ್ಯಾಪನ್ ಅಂದರೆ ನೀವು ಈ ರಿಯಾಕ್ಷನ್ಗಳನ್ನ ನೋಡ್ಕೊಂಡು ಹೋಗಿ. ದಯವಿಟ್ಟು ಒಂದಾದರೂ ನೋಡ್ಕೊಂಡು ಹೋಗಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಅವರೇ ಕೊಟ್ಬಿಟ್ಟು ಸೋಡಿಯಂ ಕಾರ್ಬನೇಟ್ ಈಸ್ ರಿಯಾಕ್ಟೆಡ್ ವಿತ್ ದ HCl ಆ್ಯಸಿಡ್ ವಾಟ್ ಇಟ್ ಗಿವ್ಸ್. ವೆರಿ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಂಡು ಹೋಗ್ರಪ್ಪ ಈ ಕಾಲಮ್ನ. ಅರ್ಥ ಆಗ್ತಿದೆಯಾ? ದಯವಿಟ್ಟು ನೋಡ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಲೈಮ್ ವಾಟರ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್. ಲೈಮ್ ವಾಟರ್ ಟೆಸ್ಟ್ ತುಂಬ ಇಂಪಾರ್ಟೆಂಟು. ತುಂಬ ಸತಿ ಅಪ್ಲಿಕೇಶನ್ ಕ್ವಶನ್ನ ಕೇಳಿದ್ದಾರೆ. ವೆನ್ ದ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ರಿಯಾಕ್ಟ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನೇಟ್, ಕ್ಯಾಲ್ಶಿಯಂ ಕಾರ್ಬನೇಟ್ ಪ್ಲಸ್ H2O ಸಿಗುತ್ತೆ ಅಂತ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಅದಕ್ಕೆ ಕ್ಯಾಲ್ಶಿಯಂ ಆಕ್ಸೈಡ್ಗೆ ಮತ್ತೆ ಎಕ್ಸಸ್, ಇವೆರಡು ರಿಯಾಕ್ಷನ್ ನೀವು ನೆನ್ಪಿಟ್ಕೋಬೇಕು. ಎಕ್ಸ್ಪ್ಲೈನ್ ದ ಲೈಮ್ ವಾಟರ್ ಟೆಸ್ಟ್ ಅಂತ ಕೇಳಿದ್ರೆ, ಲೈಮ್ ವಾಟರ್ ಅಂತ ಆ ಕ್ವೆಶನಲ್ಲಿ ಬಂದಿತ್ತು ಅಂದರೆ ದಯವಿಟ್ಟು ನೀವು ಇಷ್ಟು ಈ ಏನು ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ನೀವು ಫುಲ್ಲು ಫಿನಿಶ್ಡ್ ಮಾಡಬೇಕು. ಇಲ್ಲಿಂದ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಹೇಗೆ ಅಂತ ಹೇಳ್ತೀನಿ. ಇಲ್ಲಿಂದ ಹಿಡಿದ್ಬಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಮಾಡ್ಕೊತಾ ಹೋಗಿ ಇಷ್ಟು. ಓಕೆ, ವೆನ್ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಓಕೆ, ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಆನ್ ಪಾಸಿಂಗ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎವಾಲ್ವ್ ಥ್ರೂ ದ ಲೈಮ್ ವಾಟರ್. ನೋಡಿ, ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇದು ನೋಡ್ಕೊಂಡು ಹೋಗಿ. 100% ಕ್ವಶನ್ ಇದು. 100% ಲೈಮ್ ವಾಟರ್ ಟೆಸ್ಟ್ ತುಂಬ ಸತಿ ಕೇಳಿದ್ದಾರೆ. ಅರ್ಥ ಆಯ್ತಿದೆಯಾ? ಲೈಮ್ ವಾಟರ್ ಟೆಸ್ಟ್ನ ತುಂಬ ಸತಿ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇನ್ನೇನು ಕೇಳ್ತಾರೆ ಹೇಳ್ತೀನಿ ನೋಡಿ. ಈ ಡಯಾಗ್ರಾಮ್ ಇಂಪಾರ್ಟೆಂಟ್, ಕೇಳಿದ್ದಾರೆ ತುಂಬ ಸತಿ. ಈ ಡಯಾಗ್ರಾಮನ್ನು ಕೂಡ ನೋಡ್ಕೊಂಡು ಹೋಗಿ. ಇಲ್ಲೊಂದು ಕ್ವಶನ್ ಕೇಳ್ತಾರೆ, ಆ್ಯಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ ಹೇಗೆ ಅಂತ ಕೇಳ್ತಾರೆ. ಹೇಳ್ತೀನಿ ಅದು ಹೇಗೆ ಕಂಡಕ್ಟ್ ಮಾಡುತ್ತೆ ಅಂತ. ಓಕೆ, ನೀವು ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಅದ್ರ ಮೇಲೂ ಕ್ವಶನ್ ಕೇಳಿದ್ದಾರೆ. ಓಕೆ, ನೀವು ಇದ್ರ ಬಗ್ಗೆ ನೋಡ್ಕೊಂಡು ಹೋಗಿ, ಇಲ್ಲ ನಿಮ್ಮ ಟೀಚರ್ಸ್ನ ಹೋಗಿ ಕೇಳಿ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆ. ಬಿಕಾಸ್ ಇಟ್ ಈಸ್ ದ ಪೂರ್ ಕಂಡಕ್ಟರ್ ಆಫ್, ಯಾಕೆ
HCl ನೋಡಿ ಇಲ್ಲಿ ರ್ಯಾಡಿಕಲ್ಸ್ ಇದೆ. ಸೊ ಅಂದರೆ ಇಲ್ಲಿ HCl ಇದೆ. ಈ ಒಂದು ರ್ಯಾಡಿಕಲ್ಸ್ಗಳು ಏನು ಮಾಡ್ತಿದೆ, ಪಾಸ್ ಮಾಡ್ತಿದೆ ಎಲೆಕ್ಟ್ರಿಸಿಟಿನ. ಇದೆಲ್ಲ ಪೂರ್ ಕಂಡಕ್ಟರು. ಇದರಿಂದ ಹೇಗೆ ಪಾಸ್ ಆಗುತ್ತೆ ಎಲೆಕ್ಟ್ರಿಸಿಟಿ? ಸಾಧ್ಯ ಇಲ್ಲ. ಓಕೆ, HCl ಇಂದನೇ ಅದು ಆ್ಯಸಿಡ್ ಇರೋದ್ರಿಂದ, ಸೊ ದಟ್ ಕರೆಂಟ್ ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆ್ಯಸಿಡ್. ಓಕೆ, HCl ಅದರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಅರ್ಥ ಆಯ್ತಾ? ಅದನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಮೋಸ್ಟ್ ಟೈಮಲ್ಲಿ ಕೇಳಿರೋವಂಥ ಕ್ವೆಶನ್ ಏನು ಅಂದರೆ, ಇಲ್ಲೊಂದು ಕ್ವೆಶನ್ನ ಕೇಳಿದ್ದಾರೆ. ಐ ವಿಲ್ ಎಕ್ಸ್ಪ್ಲೈನ್. ಆ ಕ್ವೆಶನ್ ನಾನು ಕೊಡ್ತೀನಿ, ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಿ. ಆ ಪ್ರಶ್ನೆನೂ ಕೂಡ ತುಂಬ ಸತಿ ಕೇಳಿರೋ ಅಂಥದ್ದು ಎಕ್ಸಾಮಲ್ಲಿ ಮೆನಿ ಟೈಮ್ಸ್. ನೋಡಿ ಆ ಕ್ವೆಶನ್ ಕೇಳ್ತಾರೆ ಅನ್ನಲ್ಲ, ಇದೇ ಅದು ಕ್ವೆಶನ್ನು. ವೈ ಡಸ್ ದ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಆ್ಯಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಈ ಕ್ವೆಶನ್. ಓಕೆ, ಆ ಡಯಾಗ್ರಾಮ್ ತೋರಿಸಿದ್ನಲ್ಲ ಹೇಗೆ ಪಾಸ್ ಆಗುತ್ತೆ ಅಂತ. ಯಾಕೆಂದರೆ HCl. ಅದಕ್ಕೆ ಉತ್ತರನ ಹುಡುಕೊಳ್ಳಿ ನೀವೇ, ನಿಮ್ಮ ನೋಟ್ಸಲ್ಲೆಲ್ಲ ಬರ್ಸಿರ್ತಾರೆ. ದಯವಿಟ್ಟು ಅದನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಈ ಪ್ರಶ್ನೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಆಮೇಲೆ ಇದು ಕೂಡ ಫಸ್ಟ್ ಒನ್, ಅದನ್ನು ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟು ಜಾಸ್ತಿ ಸತಿ ಕೇಳಿರೋದು ಈ ಫೋರ್ತ್ ಒನ್. ಈಗ ನಾನು ಹೇಳಕ್ಕೆ ಬಂದಲ್ಲ, ಯಾಕೆ ರೆಕಮೆಂಡ್ ಮಾಡ್ತಾರೆ ಅದಕ್ಕೆ ಉತ್ತರನೂ ನಾನು ಅಲ್ಲೇ ತೋರಿಸ್ಕೊಡ್ತೀನಿ, ಬೇಕಾದ್ರೆ ಮೇಲ್ಗಡೆ ನೋಡ್ಕೋಬೋದು. ಓಕೆ, ಯಾವುದು ಫೋರ್ತ್ ಕ್ವೆಶನ್ಗೆ ನಾನು ಉತ್ತರನ ಇವಾಗ ತೋರಿಸ್ಕೊಡ್ತಾರೆ ನಿಮಗೆ, ಏನು ಉತ್ತರ ಅಂತ. ಓಕೆ, ನೋಡ್ಕೊಳ್ಳಿ, ಉತ್ತರ ಹೇಳ್ತೀನಿ ಇಲ್ಲಿಂದ, ಈ ಒಂದು ಲೈನಿಂದ. ಅರ್ಥ ಆಯ್ತಾ? ಇಫ್ ವಾಟರ್ ಈಸ್ ಆ್ಯಡೆಡ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್, ದ ಹೀಟ್ ಈಸ್ ಜನರೇಟೆಡ್ ಮೇ ಕಾಸ್ ದ ಮಿಕ್ಸ್ಚರ್ ಆಫ್ ಸ್ಪ್ಲಾಶ್ ಔಟ್ ಆ್ಯಂಡ್ ಕಾಸ್ ಬರ್ನ್ಸ್ ಆ್ಯಂಡ್ ದ ಗ್ಲಾಸ್ ಕಂಟೈನರ್ ಮೇ ಆಲ್ಸೋ ಬ್ರೇಕ್ ಡ್ಯೂ ಟು ದ ಎಕ್ಸೆಸಿವ್ ಆಫ್ ಲೋಕಲ್ ಹೀಟ್. ಓಕೆ, ಅಷ್ಟನ್ನು ನೋಡ್ಕೊಂಡು ಹೋಗಿ. ಅದೇ ಉತ್ತರ. ತುಂಬ ಸತಿ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ಇದನ್ನು ಪ್ರೀವಿಯಸ್ ಇಯರು ಕೇಳಿದ್ದಾರೆ, ನಿಮ್ಮ ಒಂದು ಮಿಡ್ ಟರ್ಮಲ್ಲೂ ಕೇಳಿದ್ದಾರೆ. ಬೇಕಾದ್ರೆ ಹೋಗಿ ಈ ಪ್ರಶ್ನೆ ಕೇಳಿದ್ದಾರೆ ಇಲ್ವಾ ಅಂತ ಚೆಕ್ ಮಾಡಿ. ನಿಜವಾಗ್ಲೂ ಈ ಪ್ರಶ್ನೆ ರಿಪೀಟ್ ಆಗಿದೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲೆಲ್ಲ ತುಂಬ ಸತಿ ಕೇಳಿರೋದು, ದಯವಿಟ್ಟು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೇನು ಕೇಳ್ತಾರಪ್ಪ, pH. ವೆರಿ ಇಂಪಾರ್ಟೆಂಟು. pH ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿರೋವಂಥ pHಗೆ ರಿಲೇಟೆಡ್ ಆಗಿರೋದನ್ನು ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. pHಗೆ ಸಂಬಂಧಪಟ್ಟಿರೋದ್ರ ಬಗ್ಗೆ ನೀವು ನೋಡಿಕೊಂಡು ಹೋಗಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೇನು ಕೇಳ್ಬೋದು ನೋಡಿ, ಇಲ್ಲಿ ಇನ್ನೊಂದು 2 ಮಾರ್ಕರಲ್ಲಿ ಕೇಳ್ತಾರೆ. ಯಾಕೆ ಕಾಸ್ ಟೂತ್ ಡಿಕೆ ಯಾಕಾಗುತ್ತೆ? ತುಂಬ ಸತಿ 2 ಮಾರ್ಕರಲ್ಲಿ ಕೇಳಿದ್ದಾರೆ, ಯಾಕಾಗುತ್ತೆ ಅಂದರೆ. ಆಮೇಲೆ ಪ್ರಿವೆಂಟ್ ಹೇಗೆ ಮಾಡ್ತೀರಾ? ಬೈ ಯೂಸಿಂಗ್ ದ ಟೂತ್ ಡಿಕೆ ಈಸ್ ಪ್ರಿವೆಂಟೆಡ್ ಬೈ ಯೂಸಿಂಗ್ ದ ಟೂತ್ ಪೇಸ್ಟ್. ಹೌದಲ್ವಾ? ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ವೆನ್ ದ pH ಇನ್ ದ ಮೌತ್, ಒಂದು ನಿಮಿಷ, ವೆನ್ ದ pH in the mouth is below the 5.5 ಬ್ಯಾಕ್ಟೀರಿಯಾ ಪ್ರೆಸೆಂಟ್, ಅಂದರೆ 5.5ಗಿಂತ ಕಮ್ಮಿ ಇದ್ದರೆ ದ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಮೌತ್ ಪ್ರೊಡ್ಯೂಸಸ್ ದ ಆ್ಯಸಿಡ್ ಬೈ ದ ಡಿಹೈಡ್ರೋಜಿನೇಷನ್. ಓಕೆ, ಈ ರೀತಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮಲ್ಲೂ ಕೂಡ ಹೇಗೆ ಆಗುತ್ತೆ ಅಂತ. ಓಕೆ, ಇದ್ರ ಮೇಲೂ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಯಾವುದ್ರ ಮೇಲೆ? ಇದ್ರ ಮೇಲೂ ಕೇಳ್ತಾರೆ. ಯಾವಾಗ ನಾವು ಜಾಸ್ತಿ ಫುಡ್ ತಿಂದಾಗ ನಮಗೆ ತುಂಬ ಜಾಸ್ತಿ ಅಸಿಡಿಟಿ ಆದಾಗ ಆ ಟೈಮಲ್ಲಿ ಹೇಗೆ ಪ್ರಿವೆಂಟ್ ಮಾಡ್ತೀರಾ? ಆವಾಗ ಯಾವುದನ್ನು ಯೂಸ್ ಮಾಡ್ತಾರೆ? ಪೀಪಲ್ಸ್ ಆರ್ ಯೂಸ್ಡ್ ಬೇಸಸ್ ಕಾಲ್ಡ್ ಆಸ್ನ ಆ್ಯಂಟಿ ಆ್ಯಸಿಡ್ಸ್ನ ಯೂಸ್ ಮಾಡ್ತಾರೆ. ಯಾವುದದು? ಆ್ಯಸಿಡ್ಸ್ನ ಯೂಸ್ ಮಾಡ್ತಾರೆ. ನೋಡ್ಕೊಂಡು ಹೋಗಿ ದಯವಿಟ್ಟು, ಅದು ಇಂಪಾರ್ಟೆಂಟ್ ಟು ನ್ಯೂಟ್ರಲೈಸ್ ದ ಎಕ್ಸಸ್ ಆಫ್ ಆ್ಯಸಿಡ್. ಓಕೆ,
ಈ ಆ್ಯಂಟಿ ಆ್ಯಸಿಡ್ಸ್ನ ಯೂಸ್ ಮಾಡ್ತಾರೆ. ಅದು ಹೇಗೆ ಪ್ರೊಡ್ಯೂಸ್ಡ್ ಆಗುತ್ತೆ, ಹೇಗೆ ಕಾಸ್ ಆಗುತ್ತೆ ಅಂತ ಇಲ್ಲಿದೆ, ಇದನ್ನ ನೋಡ್ಕೊಂಡು ಹೋಗಿ. ಇವೆರಡು ಇಂಪಾರ್ಟೆಂಟ್. ಓಕೆ, ಪ್ರಿವೆಂಟ್ ಹೆಂಗೆ ಮಾಡ್ತೀರಾ, ಅದು ಹೇಗೆ ಕಾಸ್ ಆಗುತ್ತೆ, ಅರ್ಥ ಆಯ್ತಾ? ನೆಕ್ಸ್ಟ್, ಹನಿ ಬೀನಲ್ಲಿ ನೆಟಲ್ ಈಸ್ ಸ್ಟಿಂಗಿಂಗ್ ಹೇರ್. ಯಾವ ಒಂದು ನೋಡಿ, ಇದನ್ನು ತುಂಬ ಸತಿ MCQ ನಲ್ಲಿ ಕೇಳಿದ್ದಾರೆ. ದಯವಿಟ್ಟು ಇಲ್ಲಿಂದ ನೋಡ್ಕೊಂಡು ಹೋಗಿ. ನೋಡಿ ಇವಾಗ ಬಿ ಕಾಸ್ಡ್ ಆ್ಯಂಡ್ ಪೇನ್, ಯೂಸ್ ದ ಮಿಡಲ್. ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ ಯಾವಾಗ ಒಂದು ಹನಿ ಬಿ ಬಂದು ಕಚ್ಚಿದಾಗ, ಅದು ನೋಡ್ಕೊಳ್ಳಿ. ಓಕೆ, ಆಪ್ಷನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇನ್ನೇನು ಕೇಳ್ತಾರೆ, ನೆಟಲ್ ಸ್ಟಿಂಗ್ ಹೇರ್, ನೆಟಲ್ ಲೀವ್ಸ್ ಇಂಜೆಕ್ಟೆಡ್ ಮೆಥನೋಯಿಕ್ ಆ್ಯಸಿಡ್, ವೆರಿ ಇಂಪಾರ್ಟೆಂಟ್. ಸೋಡಾ ಲೈಮ್. ಮುಖ ತೊಳೆದಿದ್ಯಾ? ಮೇಲ್ ಮುಖ ತೊಳೆದಿ ಕಾಣಿಸಲ್ಲ. ತೊಳ್ಕೊಂಡೆ. ಬಾಗ್ಲಾಕಿ ಹಾಕಿಮ್ಲಾ? ಹುಷಾರು, ಹೋಗಿ. ಬೇಕಿಂಗ್ ಸೋಡಾ ಆ್ಯಂಡ್ ಮೆಥನೋಯಿಕ್ ಆ್ಯಸಿಡ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕರೆಕ್ಟಾಗಿ ಸೆಂಟೆನ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ಇದೇಂತಕ್ಕೆ ಅಂತ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಇದ್ರ ಮೇಲೆ 1 MCQ ಕ್ವಶನ್ ವಿಲ್ ಬಿ ಆಸ್ಕ್. ನೆಕ್ಸ್ಟ್ ಇನ್ನೇನು ಕೇಳ್ತಾರೆ, ದಯವಿಟ್ಟು ಈ ಟೇಬಲ್ನ ಓದಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೇನು ಕೇಳ್ತಾರೆ ಈ ಪ್ರಶ್ನೆಯಲ್ಲಿ, ಇನ್ನು ಫಿಕ್ಸ್ಡ್ ಕ್ವೆಶನ್. ಇದು ಇಂಪಾರ್ಟೆಂಟ್. ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ನೋಡ್ಕೊಂಡು ಹೋಗಿ. ಇದನ್ನು ಆಲ್ಸೋ ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಅಂತ ಕೂಡ ಕರೀತಾರೆ. ದಯವಿಟ್ಟು ನೆನಪಿಟ್ಕೊಳ್ಳಿ. ಕ್ಲೋರೋ ಆಲ್ಕಲೈ ಪ್ರಾಸೆಸ್, ವೆನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ ಥ್ರೂ ಆನ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್, ಇಸ್ ಕಾಲ್ಡ್ ಆಸ್ ಅ ಬ್ರೈನ್ ಅಂತಲೂ ಕರೀತಾರೆ. ನಾಟ್ ಅ ಬ್ರೈನ್. It decomposes to form a sodium hydroxide. The process called as a chloro-alkali process. Why? Because the chlorine and alkali for sodium hydroxide. ಅಂದರೆ ಕ್ಲೋರಿನ್ ಅಲ್ಲಿ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಈ ರಿಯಾಕ್ಷನ್ ಮತ್ತು ಇಲ್ಲಿ ಏನು ಓದಬೇಕು ಅಂತ ಹೇಳ್ತೀನಿ, ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇಷ್ಟನ್ನು ಓದ್ಕೊಳ್ಳಿ, ಅದೇನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಕೆಲವೊಂದು ಟೈಮು ನಿಮಗೆ ಈ ಡಯಾಗ್ರಾಮ್ನ ಬಿಡಿಸೋದಕ್ಕೆ ಕೇಳ್ಬೋದು, ಕ್ಲೋರೋ ಆಲ್ಕಲೈ ಪ್ರಾಸೆಸ್ದು. ಓಕೆ, ಇಲ್ಲಿ ಇನ್ನೊಂದು ಕೇಳ್ತಾರಪ್ಪ, ಈ ಪ್ರಾಡಕ್ಟ್ಸ್ಗಳು ಏನೇನು ಹೆಂಡಾಗುತ್ತೆ ಕ್ಲೋರಿನ್ ಹತ್ರ. ಅರ್ಥ ಆಯ್ತಾ? ಆ ಕ್ಲೋರೋ ಆಲ್ಕಲೈ ಪ್ರಾಸೆಸ್ಸಲ್ಲಿ ಈ ಕ್ಲೋರಿನ್ನ ಏನೆಂತಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಕೇಳ್ತಾರೆ, ಹೈಡ್ರೋಜನಲ್ಲಿ ಫ್ಯೂಲ್ಸು ಮತ್ತು ಮಾರ್ಗೇರಿಯನ್ ಆ್ಯಂಡ್ ಅಮೋನಿಯಾ ಫರ್ಟಿಲೈಸರ್ಸ್ಗಳಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ನ ಏನು ಮಾಡ್ತಾರೆ ಅಂದರೆ ಆಲ್ಕಲೈ ಪ್ರಾಸೆಸ್ಸಲ್ಲಿ ಇಲ್ಲಿ ಏನು ಇದನ್ನು ಕೇಳ್ತಾರೆ, ಇವನ್ನ ನೆನ್ಪಿಟ್ಕೊಳ್ಳೇಬೇಕು. ನಾನು ಈಗ ಹೇಳ್ತಿರೋದು ಇದು ಇಂಪಾರ್ಟೆಂಟ್ ಟಾಪಿಕ್. ಈಗ ನಾನು ಏನು ಹೇಳಿದೆ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಅಂತಲೂ ಕರೀತಾರನ್ನಲ್ಲ, ಇವು ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ವಿತ್ ಈಗ ನಾನು ಯೂಸಸ್ ಹೇಳ್ತಾ ಇದ್ದೀನಲ್ಲ, ಹೈಡ್ರೋಜನ್ ಆಗಿರ್ಬೋದು ಕ್ಲೋರೋ ಆಲ್ಕಲೈ ಪ್ರಾಸೆಸ್ಸಲ್ಲಿ, ಕ್ಲೋರಿನ್ ಆಗಿರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್. ಪೇಪರ್ ಮೇಕಿಂಗಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೋಡಿಯಂ ಹೈಡ್ರಾಕ್ಸೈಡ್, ಅಂದರೆ ಅಲ್ಲೇ ಪ್ರೊಡ್ಯೂಸ್ ಆಗೋದು. ಆಮೇಲೆ ಸೋಪ್ ಆ್ಯಂಡ್ ಡಿಟರ್ಜಿಂಗ್ ಆ್ಯಂಡ್ ಪೇಪರ್ ಮೇಕಿಂಗ್ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟು ಇಲ್ಲಿ ಬ್ಲೀಚಿಂಗ್ ಪೌಡ್ರು ಹೇಗೆ ತಯಾರು ಮಾಡ್ತಾರೆ ಮತ್ತು ಅದ್ರ ರಿಯಾಕ್ಷನ್ನ ಬರಿಬೇಕಾಗುತ್ತೆ. This chlorine gas is used for the manufacture of bleaching powder. Bleaching powder is produced by the action of chlorine. ನೋಡಿ ಕೇಳ್ಬೋದು, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬ್ಲೀಚಿಂಗ್ ಪೌಡರ್ನ. ತುಂಬ ಸತಿ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಇಲ್ಲೇ ಇದೆ, ಓದಿ ಸ್ವಲ್ಪ, ಇಲ್ಲಿ ಇಷ್ಟರಲ್ಲೇ ಇದೆ. ಓಕೆ, ನಾನೇ ಅರ್ಧಕ್ಕರ್ಧ ಹೇಳ್ಬಿಟ್ಟಿದ್ದೀನಿ. ಈ ರಿಯಾಕ್ಷನ್ ನೋಡ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಾ? ಯಾವುದು? ಈ ರಿಯಾಕ್ಷನ್ನ ನೋಡ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೇನು ಕೇಳ್ಬೋದು, ಯೂಸಸ್ಗಳನ್ನ ಕೇಳ್ತಾರಪ್ಪ. ನಮಗೆ ಪೂರ್ತಿ ಬರೆಯೋಕ್ಕಾಗಲ್ಲ ಅಂದರೆ ಕೆಮಿಕಲ್ ಇಂಡಸ್ಟ್ರೀಲಿ ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಯೂಸ್ಡ್ ಆ್ಯಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಅ ಕೆಮಿಕಲ್ ಇಂಡಸ್ಟ್ರೀಸ್ ಆ್ಯಂಡ್ ಟು ಮೇಕ್ ಅ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ದ ಜರ್ಮ್ಸ್. ಟು ಮೇಕ್ ಅ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ದ ಜರ್ಮ್ಸಿಂದ, ಅಂದರೆ ವಾಟರ್ನ ಜರ್ಮ್ಸಿಂದ ಫ್ರೀ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಾಟ್ ಅ ಜರ್ಮ್ಸ್ ಅಂದರೆ
ಕೀಟಗಳಿಂದ. ಓಕೆ, ಅದರೊಳಗೆ ಇರ್ತಾವಲ್ಲ ಆ ಒಂದು ಬ್ಯಾಕ್ಟೀರಿಯಾಗಳಿಂದ ಅದನ್ನು. ನೆಕ್ಸ್ಟ್ ಇದನ್ನು ಯೂಸ್ಡ್ ಇನ್ ಕಾಟನ್ ಇಂಡಸ್ಟ್ರೀಸಲ್ಲೂ ಯೂಸ್ ಮಾಡ್ತಾರೆ ಅಂತ ಬರೀರಿ ಸಾಕು. ಅಶುದ್ಧ ಎಲ್ಲ ಬರ್ಕೊಂಡು ಕೂತ್ಕೋಬೇಡಿ. ಮತ್ತು ಬೇಕಿಂಗ್ ಸೋಡಾ ಹೇಗೆ ಯೂಸ್ ಮಾಡ್ತಾರೆ? ಬೇಕಿಂಗ್ ಸೋಡಾ ಈಸ್ ಯೂಸ್ ಇನ್ ದ ಏನು ಕುಕ್ಕಿಂಗಿಗೆ ಯೂಸ್ ಮಾಡ್ತಾರ. ಎಸ್, ರಿಮೆಂಬರ್. ಆ್ಯಂಡ್ ದಿಸ್ ರಿಯಾಕ್ಷನ್ ಆಲ್ಸೋ ನಿಮ್ಮ ತಲೆಯಲ್ಲಿ ಇರಬೇಕು. ಈ ರಿಯಾಕ್ಷನ್ನು ಕೂಡ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ನೆಕ್ಸ್ಟು ಯೂಸ್ ಆಫ್ ಬೇಕಿಂಗ್ ಸೋಡಾಸ್ ನೋಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಯಾಕೆ ಕೇಕ್ ಎಲ್ಲ ಊದ್ಕೊಂಡಿರುತ್ತೆ ಅಂತ ಕೇಳ್ತಾರೆ. ಓಕೆ, ಅದಕ್ಕೆ ಇಲ್ಲೊಂದು ಉತ್ತರ ಇದೆ ನೋಡಿ. ಇದು ಉತ್ತರ. ಯಾಕೆ ಕೇಕು ಸಾಫ್ಟ್ ಆ್ಯಂಡ್ ಸ್ಪಂಜಿಯಾಗಿ? ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ರಿಯಾಕ್ಷನ್ ಕ್ಯಾನ್ ಕಾಸ್ ದ ಬ್ರೆಡ್ ಆ್ಯಂಡ್ ಕೇಕ್ ರೈಸ್ ಮೇಕಿಂಗ್ ದೆಮ್ ಸಾಫ್ಟ್ ಆ್ಯಂಡ್ ಸ್ಪಂಜಿ. ದಿಸ್ ಇಸ್ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್, ದಯವಿಟ್ಟು ನೋಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಅದ್ರ ಮೇಲೂ ಕ್ವಶನ್ ಕೇಳಿದ್ದಾರೆ. ಬೇಕಿಂಗ್ ಸೋಡಾ ಆಲ್ಸೋ ಯೂಸ್ಡ್ ಫಾರ್ ದ ಆ್ಯಂಟಿ ಆ್ಯಸಿಡ್ಸ್ ಆಗಿ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟು ವಾಷಿಂಗ್ ಸೋಡಾ, ಅದು ತುಂಬ ಇಂಪಾರ್ಟೆಂಟ್. ಅದನ್ನು ನೋಡ್ಕೊಂಡು ಹೋಗಿ, ಯೂಸಸ್ಸು ಮತ್ತು ಈ ರಿಯಾಕ್ಷನ್ ನೋಡಿಕೊಂಡು ಮತ್ತು ಯೂಸಸ್ನ ನೋಡ್ಕೊಂಡು ಹೋಗಿ ಸಾಕು. ನೆಕ್ಸ್ಟು ಇಲ್ಲಿ ಮೋಸ್ಟಾಗಿ ಕೇಳೋವಂಥದ್ದು, ವಾಟ್ ಈಸ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ್ಯಂಡ್ ಗಿವ್ ಎಕ್ಸಾಂಪಲ್. ಎಲ್ಲೆಲ್ಲಿ ಇವಾಗ ನಿಮ್ಮ ಮೂಳೆ ಮುರಿದಾದಾಗ ಸಪೋರ್ಟಿವ್ ಆಗಿ ಅಲ್ಲೂ ಕೂಡ ಫ್ರ್ಯಾಕ್ಚರ್ ಆದಾಗ ಆ ಪೊಸಿಷನಲ್ಲೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹಾಕ್ತಾರೆ. ಮತ್ತು ಟಾಯ್ಸ್ಗಳನ್ನ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಆಮೇಲೆ ಸರ್ಫೇಸ್ನ ಸ್ಮೂತ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇವೆಲ್ಲ ನೆನ್ಪಿಟ್ಕೊಂಡು ಈ ರಿಯಾಕ್ಷನ್ನ ನೋಡ್ಕೊಂಡು ಹೋಗಬೇಕು ವಿತ್ ಡೆಫಿನೇಷನ್ ಆ್ಯಂಡ್ ಯೂಸಸ್ಗಳನ್ನ ನೋಡ್ಕೊಂಡು ಹೋಗಿ. ದಯವಿಟ್ಟು ಯೂಸಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಈ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡು ಹೋಗಲೇಬೇಕು. ನೆಕ್ಸ್ಟ್ ಡಿಲೀಟ್ ಆಗೋಗಿದೆಯಾ ನಿಮ್ಗೆ ಆಲ್ರೆಡಿ ಅರ್ಧಕ್ಕರ್ಧ? ಇಲ್ಲ, ಇದೆ. ನೋಡಿ, ಇಲ್ಲಿ ಇನ್ನೊಂದು ಈ ಸೆಗ್ಮೆಂಟಲ್ ಕ್ವಶನ್ನ ಕೇಳ್ತಾರೆ. ವಾಟರ್ ಆಫ್ ಅ ಕ್ರಿಸ್ಟಲೈಸೇಷನ್, ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇಸ್ 1 formula unit salt. If 5 water molecules are present in a 1 formula unit of copper sulfate, the chemical formula for hydrated copper sulfate and 5H2O. Now you would have to answer these questions. Okay, ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿ, ಇಲ್ಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಸೆಗ್ಮೆಂಟಿಂದ ಕ್ವಶನ್ನ ಕೇಳಿದ್ದಾರೆ. ದಯವಿಟ್ಟು ಇದ್ರ ಮೇಲೆ ಕೇಳಿರೋವಂಥ ಕ್ವಶನ್ಸ್ಗಳಿದೆ, ಅದನ್ನು ನೋಡ್ಕೊಂಡು ಹೋಗಿ, ಅದಕ್ಕೆ ಉತ್ತರಗಳನ್ನೂ ಕೂಡ ಹುಡ್ಕೊಂಡು ಓದ್ಕೊಂಡು ಹೋಗಿ ದಯವಿಟ್ಟು. ನೋಡಿ, ಇದೆ ಇದ್ರ ಮೇಲೆ ಇಂಪಾರ್ಟೆಂಟ್. ಇದು ತುಂಬ ಸತಿ ಕೇಳಿದ್ದಾರೆ ಕ್ವಶನ್ಸು. ಓಕೆ, ನೋಡಿ ಎಷ್ಟು ಮಧ್ಯದಲ್ಲಿ ಕೇಳಿದಾರಲ್ವಾ. ನೋಡಿ, ಇದು MCQ ಕೇಳೋವಂಥದ್ದು. ಈ ಥರದ್ದನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ಈ ಲೆಸನ್ ಮುಗೀತು. ನೆಕ್ಸ್ಟ್ ಯಾವುದು? ಲೈಫ್ ಪ್ರಾಸೆಸ್. ಬಯೋಲಜಿ ತುಂಬ ಜನಕ್ಕೆ ಕಷ್ಟ ಅನಿಸ್ತಾ ಇರುತ್ತೆ, ನಾನು ಈಸಿ ಮಾಡ್ತೀನಿ ಏನು ಕೇಳ್ತಾರೆ ಅಂತ. ದಯವಿಟ್ಟು ನಾನು ಇವಾಗ ಏನು ಕೀ ಪಾಯಿಂಟ್ಸ್ ಇಲ್ಲಿ ಹೇಳ್ತಾ ಕೂತ್ರೆ ಟೈಮ್ ಆಗುತ್ತೆ. ಬೇಗ ಏನೇನಿದೆ ಅದನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಅಷ್ಟನ್ನು ಮಾತ್ರ ನೋಡ್ಕೋಬೇಕಾಗುತ್ತೆ. ವಾಟ್ ಈಸ್ ದ ಲೈಫ್ ಪ್ರಾಸೆಸ್ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, 1 ಮಾರ್ಕರಲ್ಲಿ ಕೇಳ್ತಾರೆ. ಎಲ್ಲಿ ಅಂತ ಹೇಳ್ತೀನಿ, ಸ್ಪ್ಲಿಟ್ ಟೈಪ್ ಕ್ವಶನಲ್ಲಿ ಅದನ್ನ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ವಾಟ್ ಆರ್ ದ ಔಟ್ಸೈಡ್ ರಾ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಫಾರ್ ಬೈ ದ ಅನ್ ಆರ್ಗ್ಯಾನಿಸಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕೇಳೋದು, ಡಿಫ್ರೆನ್ಸ್ ಬಿಟ್ವೀನ್ ದ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಆ್ಯಂಡ್ ಎಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಆ್ಯಂಡ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ವಾಟ್ ಆರ್ ದ ಪ್ರಾಸೆಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಇವೆಂಟ್ಸ್ ಅಕ್ಕರ್ ಥ್ರೂ ಫಾಲೋಯಿಂಗ್. ಓಕೆ, ಯಾವ್ದು ಫೋಟೋಸಿಂಥಸಿಸ್ ಆಗೋ ಟೈಮಲ್ಲಿ ಅಕ್ಕರ್ ಆಗುತ್ತೆ. ಇದನ್ನು 3 ಮಾರ್ಕರಲ್ಲಿ ಕೇಳ್ತಾರೆ. ದಯವಿಟ್ಟು ಇದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ, ಈ 3 ಪಾಯಿಂಟ್ಸ್ಗಳನ್ನ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ನೋಡಿ, ಟೊಮೆಟೊ ಡಯಾಗ್ರಾಮ್ನ ಕೇಳ್ತಾ ಇರ್ತಾರೆ 2 ಮಾರ್ಕರಲ್ಲಿ. ನೀವು ಈ ಗಾಡ್ ಸೆಲ್ಸ್, ಟೊಮೆಟಲ್ ಪೋರ್ ಅದೆಲ್ಲ ನೋಡ್ಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಯ್ತಾ? ಓಪನ್ ಸ್ಟೊಮೆಟೊ, ಕ್ಲೋಸ್ಡ್ ಸ್ಟೊಮೆಟೊ.
ಆಮೇಲೆ ಅಮೀಬಾದು ಇಲ್ಲಿಗಂಟ ಎಲ್ಲೂ ಕೇಳಿಲ್ಲ. ವಾಟ್ ಯು ಮೀನ್ ಬೈ ಸೂಡೋಪೋಡಿಯಾ? ಇಟ್ ಈಸ್ ಅ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಇಟ್ ಹೆಲ್ಪ್ಸ್ ಟು ಇಂಟೇಕ್ ಫುಡ್. ಓಕೆ, ಅರ್ಥ ಆಯ್ತಾ? ಸೂಡೋಪೋಡಿಯಾ ನೆನ್ಪಿಟ್ಕೊಂಡು ಹೋಗಬೇಕು. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ಗೆ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ ಇರ್ತಾರೆ ಕ್ವಶನ್ಸ್. ಏನು ಕೇಳ್ತಾರೆ ಅಂತಲೂ ಹೇಳ್ತೀನಿ. ಇಂಪಾರ್ಟೆಂಟ್ ಇದು, ಯಾಕಂದರೆ ಇದ್ರ ಮೇಲೆ 100% ಒಂದು ಕ್ವಶನ್ ಇದ್ದೇ ಇರುತ್ತೆ. ಒಂದು ಕ್ವಶನ್ ಇದ್ದೇ ಇರುತ್ತೆ. ಏನು ಕೇಳ್ಬೋದು ಹಾಗಾದರೆ ನಿಮಗೆ? ಒಂದು ಕ್ವಶನ್ನ ಹೇಳ್ತೀನಿ ಏನು ಕೇಳ್ಬೋದು ಅಂತ. ಓಕೆ, ಒಂದು ನಿಮಿಷ. ನೋಡಿ ಇಲ್ಲಿದೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ನೋಡಿ. ಒಂದು ಪ್ರಶ್ನೆ ಕೇಳ್ತಾರೆ, ಅದು ನೀವು ನೋಡ್ಕೊಳ್ಳೇಬೇಕು. ವೈ ಹರ್ಬಿವರ್ಸ್, ಇಲ್ಲಿದೆ, ಒಂದು ನಿಮಿಷ ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ. The longest part of the alimentary canal, which is fitted into the compact space because of extensive choline. ಅದಲ್ಲ, ಒಂದು ನಿಮಿಷ. Herbivore eating a grass need a longer small intestine to allow the cellulose to be digested. ಯಾಕೆ herbivores have a longer small intestine than compared to the ಕಾರ್ನಿವರ್ ಅನಿಮಲ್ಸ್? ಅರ್ಥ ಆಯ್ತಾ? ಕಾರ್ನಿವರ್ ಅನಿಮಲ್ಸ್ಗಿಂತ ಹರ್ಬಿವರ್ಸ್ದು ಯಾಕೆ ಲಾಂಗ್ ಆಗಿರುತ್ತೆ? ಅರ್ಥ ಆಯ್ತಾ? ಸ್ಮಾಲ್ ಇಂಟೆಸ್ಟೈನು ಅಂತ ಕೇಳ್ತಿದ್ದಾರೆ. ದಯವಿಟ್ಟು ಅದಕ್ಕೆ ಉತ್ತರ ಇಲ್ಲಿದೆ, ದಯವಿಟ್ಟು ಇದು ನೋಡ್ಕೊಂಡು ಹೋಗಿ. ಈ ಪ್ರಶ್ನೆನೂ ಕೂಡ ತುಂಬ ಸತಿ ಕೇಳಿದ್ದಾರೆ. ಇಲ್ಲಿದೆ, ಇಷ್ಟರಲ್ಲೇ ಇದೆ. ಅರ್ಥ ಆಗ್ತಿದೆಯಾ? ನೋಡಿ, ಇದರಲ್ಲೇ ಇದೆ. ಇಲ್ಲಿಂದ ಇಲ್ಲಿ ಗಂಟ ಇಲ್ಲಿದೆ. ಯಾಕೆ ಅದ್ರದ್ದು ಉದ್ದ ಇರುತ್ತೆ? ಹರ್ಬಿವರ್ಸ್ದು ಯಾಕೆ ಲಾಂಗ್ ದ ಸ್ಮಾಲ್ ಇಂಟೆಸ್ಟೈನ್ ಕಂಪೇರ್ ಟು ದ ಕಾರ್ನಿವರ್ ಸ್ಮಾಲ್ ಇಂಟೆಸ್ಟೈನ್? ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನು ಕೇಳ್ತಾರೆ ಅಂತ ಹೇಳಕ್ಕೆ ಬಂದರೆ, ಇಲ್ಲಿ ಹ್ಯೂಮನ್ದು ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ನೀವು ಓದಲೇಬೇಕು. ಏನು? ಹ್ಯೂಮನ್ ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ನೀವು ಓದಲೇಬೇಕು. ಎಲ್ಲ ಅರ್ಥ ಮಾಡ್ಕೊಳ್ಳಿ. ಹ್ಯೂಮನ್ ಸ್ಮಾಲ್ ಇಂಟೆಸ್ಟೈನ್ ಫಂಕ್ಷನ್ಸ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಹ್ಯೂಮನ್ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜು ಬೇಡ, ಏನು ಬೇಡ. ಅರ್ಥ ಆಯ್ತಾ? ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಅದರ ಮೇಲೆ ಕ್ವಶನ್ ಕೇಳ್ತಾರೆ. ಅವೆರಡೇ ಕ್ವಶನ್ ಅಲ್ಲಿಂದ ಕೇಳೋದು ಆ ಪ್ಯಾರಾಗ್ರಾಫಲ್ಲಿ. ನೆಕ್ಸ್ಟು ಇಲ್ಲೆಲ್ಲೂ ಕೇಳಿಲ್ಲ ನೋಡಿ. ಹೌ ಈಸ್ ದ ಸ್ಮಾಲ್ ಇಂಟೆಸ್ಟೈನ್ ಡಿಸೈನ್ಡ್ ಟು ಅಬ್ಸರ್ವ್ ದ ಡೈಜೆಸ್ಟಿವ್ ಫುಡ್? ಅದ್ರ ಮೇಲೆ, ಸ್ಮಾಲ್ ಇಂಟೆಸ್ಟೈನ್ ಮೇಲೆ ಇಲ್ಲೂ ಕ್ವಶನ್ ಕೇಳಿರೋದು. ನೋಡಿ ಇಲ್ಲಿ ಕೇಳಿದ್ದಾರೆ. ಈ ಥರ ಸ್ಮಾಲ್ ಇಂಟೆಸ್ಟೈನ್ ಮೇಲೆ ಏನೇನಿದೆ ಅದ್ರ ಬಗ್ಗೆ ನೀವು ಪೂರ್ತಿ ಓದಲೇಬೇಕು. ಅದ್ರ ಬಗ್ಗೆ ಓದಿದ್ರೆ ಏನೇ ಕ್ವಶನ್ ಕೇಳಿದ್ರು ನೀವು ಅಟೆಂಡ್ ಮಾಡ್ಬೋದು. ಕೇಳೋದೇ ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ, ದಯವಿಟ್ಟು ನೋಡ್ಕೊಳ್ಳಿ. ನೋಡಿ, ಇದು ಇಂಪಾರ್ಟೆಂಟ್. ಇದ್ರ ಮೇಲೆ 1 ಮಾರ್ಕ್ಸಿಗೂ ಕೇಳ್ತಾರೆ. ಲ್ಯಾಕ್ ಆಫ್ ಆಕ್ಸಿಜನ್ ಎಲ್ಲಿ? ಮಸಲ್ಸಲ್ಲಿ ಆಗುತ್ತೆ. ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ಈಸ್ಟಲ್ಲಿ ಏನೇನು ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಈ ಫುಲ್ ನೀವು ಅರ್ಥ ಮಾಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ಇದ್ರ ಮೇಲೆ ಒಂದು MCQ 100% ಇದ್ದೇ ಇರುತ್ತೆ. ದಯವಿಟ್ಟು ನೋಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ಎಲ್ಲಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು? ಅದು ಲ್ಯಾಕ್ ಆಫ್ ಆಕ್ಸಿಜನ್ ಮಸಲ್ಸಲ್ಲಿ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೈಟೋಕಾಂಡ್ರಿಯಾದಲ್ಲಿ. ಗ್ಲೂಕೋಸ್ ಅಂದರೆ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಇರೋವಂಥದ್ದು ಏನಾಗುತ್ತೆ? ಪೈರುವೇಟಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ? ಸೈಟೋಪ್ಲಾಸ್ಮಾದಲ್ಲಿ. ಅರ್ಥ ಆಗ್ತಿದೆಯಾ? ನೋಡ್ಕೊಂಡು ಹೋಗಿ. ಅದ್ರ ಮೇಲೂ ಕ್ವಶನ್ ಕೇಳ್ತಾರೆ. ಆ ಡಯಾಗ್ರಾಮ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿದರೆ ನೀವು ಅಟೆಂಡ್ ಮಾಡ್ತೀರಾ. ಅರ್ಥ ಆಯ್ತಿದೆಯಾ? ಇಲ್ಲಿ ಏನು ಕೇಳಲ್ಲ. ಕೇಳಿದ್ರೆ ವಾಟ್ ಈಸ್ ದ ಹೇಳ್ತೀನಿ, ಒಂದು ನಿಮಿಷ. ಅಲಿವಿಯಲೈ. ಅಲಿವಿಯಲೈ ಅಂದರೆ ಏನು ಕೇಳ್ತಾರೆ. ಏನು ಕೇಳೋದು? ಅಲಿವಿಯಲೈ. ಅಲಿವಿಯಲೈ ಅಂದರೆ ಏನು ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಾ?
ಅಲಿವಿಯಲೈ ಅಂದರೆ ಏನು ಅಂತ ಕೇಳ್ತಾರೆ. ನೀವು ನೆನಪಲ್ಲಿ ಇಟ್ಕೊಂಡು ಹೋಗಬೇಕು. ಅದೊಂದು ಪ್ರಶ್ನೆನ ಕೇಳ್ತಾರೆ ಅಲಿವಿಯಲ್ ಬಗ್ಗೆ. ಆ್ಯಂಡ್ ಫಂಕ್ಷನ್ ಆಫ್ ಅಲಿವಿಯಲೈ ಅದನ್ನು ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ಹ್ಯೂಮನ್ಸಲ್ಲಿ ಹೇಗೆ ಇದು ಇಂಪಾರ್ಟೆಂಟ್, ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಹ್ಯೂಮನ್ ಹಾರ್ಟ್ನ ಕೇಳ್ತಾರೆ 100% ಕ್ವಶನ್, ಓಕೆ, 100% ಕ್ವಶನ್ ನಾಳೆ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಾ? ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಪ್ರಶ್ನೆನ ಕೇಳ್ತಾರೆ. ವಾಟ್ ಈಸ್ ದ ಡಬಲ್ ಸರ್ಕ್ಯುಲೇಷನ್? ವಾಟ್ ಈಸ್ ದ ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳ್ತಾರೆ. ವೇಟ್, ಒಂದು ನಿಮಿಷ ಮಕ್ಕಳು.